ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಲಹರಿ. ಇಂದಿನ ನಮ್ಮ ಚರ್ಚೆಯ ವಿಷಯ ಮೂನ್ ಲೈಟಿಂಗ್ ಕೆಲಸದ ಸಂಸ್ಕೃತಿಯ ಭವಿಷ್ಯವಾಗುತ್ತದೆಯೇ. ನಾನು ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತೀನಿ. ಮೊದಲನೇದಾಗಿ ಮೂನ್ ಲೈಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿಯು ತನ್ನ ಪೂರ್ಣಕಾಲಿಕ ಪ್ರಾಥಮಿಕ ಉದ್ಯೋಗದ ಜೊತೆಗೆ ಒಂದು ದ್ವಿತೀಯ ಉದ್ಯೋಗನ ಸಹ ಮಾಡ್ತಾ ಇರ್ತಾನೆ. ಅದು ತನ್ನ ಪ್ರಾಥಮಿಕ ಉದ್ಯೋಗದಾತನಿಗೆ ತಿಳಿಯದಂತೆ ಇದನ್ನ ಮೂನ್ ಲೈಟಿಂಗ್ ಎನ್ನಲಾಗುತ್ತೆ. ಈ ದ್ವಿತೀಯ ಉದ್ಯೋಗವು ಪೂರ್ಣಕಾಲಿಕ, ಅರೆಕಾಲಿಕ ಅಥವಾ ಸ್ವಯಂ ಉದ್ಯೋಗ ಸಹ ಆಗಿರಬಹುದು. ಇನ್ನು ಮೂನ್ ಲೈಟಿಂಗ್ ಅನ್ನೋ ಪದ ಯಾಕೆ ಬಳಕೆಗೆ ಬಂತು ಅಂತ ನಾವು ನೋಡೋದೇ ಆದ್ರೆ, ಸಹಜವಾಗಿ ಜನ ಇದನ್ನ ರಾತ್ರಿ ವೇಳೆ ಅಥವಾ ವಾರಾಂತ್ಯದಲ್ಲಿ ಮಾಡ್ತಾ ಇರ್ತಾರೆ. ಬಹಳಷ್ಟು ಜನ ತಮ್ಮ ದ್ವಿತೀಯ ಉದ್ಯೋಗನ ರಾತ್ರಿ ವೇಳೆ ಮಾಡೋ ಕಾರಣದಿಂದಾಗಿ ಮೂನ್ ಲೈಟಿಂಗ್ ಅನ್ನೋ ಪದ ಬಳಕೆಗೆ ಬರುತ್ತೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಜನ ಯಾಕೆ ಮೂನ್ ಲೈಟಿಂಗ್ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ, ಮೊದಲನೇದಾಗಿ ಹೆಚ್ಚುವರಿ ಆದಾಯ. ಮನುಷ್ಯನಿಗೆ ತನ್ನ ಆದಾಯ ಎಷ್ಟೇ ಇದ್ರೂ ಬಯಕೆಗಳು ಅದಕ್ಕಿಂತ ಹೆಚ್ಚಾಗೇ ಇರುತ್ತೆ. ಈ ಕಾರಣದಿಂದಾಗಿ ಹೆಚ್ಚುವರಿ ಆದಾಯನ ಯಾರು ಬೇಡ ಅನ್ನಲ್ಲ. ಎರಡನೇದಾಗಿ ಹೆಚ್ಚುವರಿ ಕಲೆ. ಅವನಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕಲೆ ಇರ್ಬೋದು, ಆ ಕಲೆಯ ಸದುಪಯೋಗದಿಂದ ಒಂದು ಒಳ್ಳೆ ಆದಾಯ ಬರುತ್ತೆ ಅನ್ನೋ ಆಲೋಚನೆ ಸಹ ಆಗಿರಬಹುದು. ಇನ್ನು ಮೂರನೇದಾಗಿ ಸಮಯದ ಸದುಪಯೋಗ. ಒಂದಿಷ್ಟು ಸಮಯದಲ್ಲಿ ಮೊದಲನೇ ಕೆಲಸನ ಮುಗಿಸ್ಕೊಂಡು ಉಳಿದ ಸಮಯದಲ್ಲಿ ಇನ್ನೊಂದು ಯಾವ್ದಾದ್ರು ಕೆಲಸ ಮಾಡ್ಬೋದಲ್ಲ ಅನ್ನೋ ಆಲೋಚನೆ ಸಹ ಆಗಿರಬಹುದು. ಇನ್ನಿತರೆ ಕಾರಣ ಸಹ ಆಗಿರಬಹುದು. ಹಾಗಾದ್ರೆ ಈ ಪ್ರವೃತ್ತಿ ಯಾವಾಗ ಹೆಚ್ಚಾಯ್ತು ಅಂತ ನಾವು ನೋಡೋದೇ ಆದ್ರೆ, ಅದು ಕೋವಿಡ್ ಮಹಾಮಾರಿಯ ಸಮಯದಲ್ಲಿ. ಆ ಸಮಯದಲ್ಲಿ ಕಾರ್ಪೊರೇಟ್ ವಲಯದ ಉದ್ಯೋಗಿಗಳಿಗೆ ಮನೆಯಿಂದ ಕೆಲಸ ಮಾಡೋ ಒಂದು ಒಳ್ಳೆ ಸದಾವಕಾಶ ಬರುತ್ತೆ. ಆ ಸಂದರ್ಭದಲ್ಲಿ ಉದ್ಯೋಗಿಗಳು ನಿರ್ದಿಷ್ಟ ಸಮಯದಲ್ಲಿ ಕೆಲಸನ ಮುಗಿಸ್ಕೊಳ್ತಾ ಇದ್ರು ಹಾಗೂ ಆನ್ಲೈನ್ ವಲಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿದ್ವು. ಇನ್ನು ಮನೆಯಿಂದ ನೀವು ಎರಡನೇ ಕೆಲಸ ಮಾಡಿದ್ರು ಸಹ ಪ್ರಾಥಮಿಕ ಉದ್ಯೋಗದಾತನಿಗೆ ಆ ಎರಡನೇ ಉದ್ಯೋಗದ ಮಾಹಿತಿ ಸಿಗ್ತಾ ಇರ್ಲಿಲ್ಲ. ಈ ಎಲ್ಲಾ ಕಾರಣಗಳಿಂದ ಈ ಪ್ರವೃತ್ತಿ ಹೆಚ್ಚಾಯ್ತು. ಹಾಗಾದ್ರೆ ಇದು ಸರಿನಾ ತಪ್ಪ ಅನ್ನೋ ಚರ್ಚೆ ಯಾವಾಗ ಪ್ರಾರಂಭ ಆಯ್ತು ಅಂತ ನಾವು ನೋಡೋದೇ ಆದ್ರೆ, ಅದು 2022ನೇ ಇಸ್ವಿಯಲ್ಲಿ ವಿಪ್ರೋ ಸಂಸ್ಥೆಯು ತನ್ನ ಸಂಸ್ಥೆಯ 300 ಉದ್ಯೋಗಿಗಳನ್ನ ಮೂನ್ ಲೈಟಿಂಗ್ ಅನ್ನೋ ಕಾರಣ ಕೊಟ್ಟು ಉದ್ಯೋಗದಿಂದ ತೆಗೆದು ಹಾಕುತ್ತೆ. ಆ ಸಂದರ್ಭದಲ್ಲಿ ಕೆಲವರು ಅದರ ಪರ ನಿಲ್ತಾರೆ, ಇನ್ನು ಕೆಲವರು ಅದರ ವಿರುದ್ಧ ನಿಲ್ತಾರೆ. ಅದರಲ್ಲೂ ಬಹುರಾಷ್ಟ್ರೀಯ ಸಂಸ್ಥೆಗಳಾದಂತಹ TCS, ವಿಪ್ರೋ ಹಾಗೂ ಇನ್ಫೋಸಿಸ್ ಇದರ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತುತ್ತೆ. ಹಾಗಾದ್ರೆ ನಮ್ಮ ದೇಶ ಭಾರತದಲ್ಲಿ ಈ ಮೂನ್ ಲೈಟಿಂಗ್ ವಿರುದ್ಧ ಯಾವ್ದಾದ್ರು ಕಾನೂನು ಇದೆಯಾ ಅಂತ ಯೋಚನೆ ಮಾಡೋದೇ ಆದ್ರೆ, ಖಂಡಿತವಾಗ್ಲೂ ನಿರ್ದಿಷ್ಟವಾದ ಯಾವುದೇ ಕಾನೂನು ಇಲ್ಲ. ಆದರೆ ನೀವು ಮಾಡೋ ಪ್ರಾಥಮಿಕ ಉದ್ಯೋಗ ಹಾಗೂ ದ್ವಿತೀಯ ಉದ್ಯೋಗ ಎರಡು ತದ್ವಿರುದ್ಧವಾಗಿದ್ದಲ್ಲಿ ಇದನ್ನ ಅನೈತಿಕ ಅಂತ ಆದ್ರೆ ಖಂಡಿತವಾಗ್ಲೂ ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಈ ಬಹುರಾಷ್ಟ್ರೀಯ ಸಂಸ್ಥೆಗಳು ಯಾಕೆ ಗಟ್ಟಿ ಧ್ವನಿ ಎತ್ತಿದೆ ಇದ್ರ ವಿರುದ್ಧವಾಗಿ, ಹಾಗೂ ಇದು ಕೆಲಸ ಸಂಸ್ಕೃತಿಯ ಭವಿಷ್ಯ ಆಗೋದಿಲ್ಲ ಅಂತ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲನೇದಾಗಿ ಸಂಪನ್ಮೂಲಗಳ ದುರುಪಯೋಗ. ನಿಮ್ಮ ಪ್ರಾಥಮಿಕ ಉದ್ಯೋಗದಾತನು ನೀವು ನಿಮ್ಮ ಕೆಲಸನ ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸ್ಲಿ ಅಂತ ನಿಮಗೆ ಒಂದಷ್ಟು ಉಪಕರಣಗಳನ್ನ ಕೊಡ್ತಾರೆ. ಆದರೆ ಉದ್ಯೋಗಿಗಳು ಅದೇ ಉಪಕರಣಗಳನ್ನ ಬಳಸಿ ದ್ವಿತೀಯ ಉದ್ಯೋಗನ ಸಹ ಮಾಡ್ತಾ ಇರ್ತಾರೆ. ಇದು ಖಂಡಿತವಾಗ್ಲೂ ಅನೈತಿಕನೇ ಹೌದು. ಹಾಗೂ ಎರಡನೇದಾಗಿ ಉತ್ಪಾದಕತೆಯಲ್ಲಿ ಇಳಿಕೆ. ಸಹಜವಾಗಿ ಉದ್ಯೋಗಿಗಳಿಗೆ ಒಂದು ಕೆಲಸ ಮಾಡೋದೇ ಕಷ್ಟ. ಅಂದ್ರೆ ಕೆಲವೊಮ್ಮೆ ಮಾಡಿ ಮುಗಿಸ್ಬೇಕಾದ ಸಮಯದಲ್ಲಿ ಆ ಕೆಲಸನ ಮಾಡಿ ಮುಗಿಸೋದು ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಉದ್ಯೋಗಿಗಳು ಎರಡೆರಡು ಕೆಲಸನ ನಿಭಾಯಿಸೋ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಿರ್ದಿಷ್ಟ ಸಮಯದಲ್ಲಿ ತಮ್ಮ ಕೆಲಸನ ಮಾಡಿ ಮುಗಿಸೋದು ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಅದು ಉತ್ಪಾದಕತೆಯಲ್ಲಿ ಇಳಿಕೆಯನ್ನ ಕಾಣುತ್ತೆ. ಇನ್ನು ಮೂರನೇದು ಬಹಳ ಮುಖ್ಯವಾದದ್ದು ಸಮಗ್ರತೆಯ ಉಲ್ಲಂಘನೆ. ಈಗ ಪ್ರಾಥಮಿಕ ಉದ್ಯೋಗದಾತ ಹಾಗೂ ದ್ವಿತೀಯ ಉದ್ಯೋಗದಾತ ಇಬ್ಬರು ಸ್ಪರ್ಧಿಗಳಾಗಿದ್ದಲ್ಲಿ, ಈ ಉದ್ಯೋಗಿ ಮಾಡ್ತಾ ಇರೋದು ಒಂದೇ ವಲಯದ ಕೆಲಸ ಆಗಿದ್ದಲ್ಲಿ ಹಾಗೂ ಈ ಉದ್ಯೋಗಿ ತನ್ನ ಕೆಲಸನ ಸುಲಭ ಮಾಡ್ಕೊಳ್ಳಕ್ಕೆ ಇಲ್ಲಿರೋ ಮಾಹಿತಿನೇ ಅಲ್ಲೂ ಬಳಸಿದಲ್ಲಿ, ಇದು ಪ್ರಾಥಮಿಕ ಉದ್ಯೋಗದಾತನಿಗೆ ತನ್ನ ವ್ಯಾಪಾರದಲ್ಲಿ ನಷ್ಟ ಉಂಟು ಮಾಡುತ್ತೆ. ಇದು ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಈ ಎಲ್ಲಾ ಕಾರಣದಿಂದಾಗಿ ಈ ಬಹುರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಇನ್ನು ಇತರೆ ಸಂಸ್ಥೆಗಳು HR ಪಾಲಿಸಿಗಳನ್ನ ತರ್ತಾ ಇದೆ. ತಮ್ಮ ಉದ್ಯೋಗಿಗಳಿಗೆ ಆ ಪಾಲಿಸಿಯ ಅರಿವನ್ನು ಮೂಡಿಸ್ತಾ ಇದೆ. ಈ ಮೂನ್ ಲೈಟಿಂಗ್ ನ ತಡೆಗಟ್ಟು ಎಲ್ಲಾ ಪ್ರಯತ್ನನ ಮಾಡ್ತಾ ಇದೆ. ಹಾಗೂ ಉದ್ಯೋಗಿಗಳು ಹೇಳಬಹುದು, ನಾನು ನನ್ನ ಕೆಲಸನ ಸರಿಯಾಗಿ ನಿಭಾಯಿಸಬೇಕಾದ್ರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವರು ಹೇಳಬಹುದು. ಆದರೆ ಯಾವುದೇ ಉದ್ಯೋಗದಾತನು ನನ್ನ ಸಂಪನ್ಮೂಲಗಳ ದುರುಪಯೋಗ ಆದ್ರೆ ನನಗೆ ತೊಂದರೆ ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಉತ್ಪಾದಕತೆಯಲ್ಲಿ ಇಳಿಕೆ ಆದ್ರೆ ನನಗೆ ತೊಂದರೆ ಇಲ್ಲ ಅಂತ ಹೇಳೋದಿಲ್ಲ. ಸಮಗ್ರತೆ ಉಲ್ಲಂಘನೆ ಆಗಿ ನನಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾದ್ರೆ ನನಗೆ ಯಾವುದೇ ತೊಂದರೆ ಇಲ್ಲ, ನಾನು ಇನ್ನೊಂದು ಉದ್ಯೋಗ ಹುಡ್ಕೊಳ್ತೀನಿ ಅಂತ ಖಂಡಿತವಾಗ್ಲೂ ಹೇಳೋದೇ ಇಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಇದು ಭವಿಷ್ಯದಲ್ಲಿ ಕೆಲಸದ ಸಂಸ್ಕೃತಿ ವಾತಾವರಣ ಆಗೋದೇ ಇಲ್ಲ. ಇನ್ನು ನಾನು ಏನ್ ಹೇಳ್ತೀನಿ ಅಂದ್ರೆ, ಮನುಷ್ಯ ಎಷ್ಟೇ ಆದಾಯದ ಹಿಂದೆ ಓಡಿದ್ರು ಸಹ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಇಂದಲ್ದಿದ್ರೆ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಅವನಿಗೆ ಈ ಅರಿವು ಉಂಟಾಗುತ್ತೆ. ಈ ಕಾರಣದಿಂದಾಗಿ ಈ ಮೂನ್ ಲೈಟಿಂಗ್ ಅನ್ನೋದು ಕೆಲಸ ಸಂಸ್ಕೃತಿಯ ಭವಿಷ್ಯ ಆಗೋದಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.